ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಕಾಯಕಯೋಗಿ ಬಸವ ಜಯಂತಿ ಗಣ್ಯರಿಂದ ಮಾಲಾರ್ಪಣೆ. ಬಸವ ಹಾಗೂ ಹೇಮರೆಡ್ಡಿ ಜಯಂತಿ ಸಮಾನತೆ ಜ್ಯೋತಿ ಬೆಳಗಿಸಿದ ಬಸವಣ್ಣ ಶಂಕರದೇವನೂರು. ಬೆಂಗಳೂರಿನ ನ್ಯೂ ವರಲಕ್ಷ್ಮಿ ಆಸ್ಪತ್ರೆಯಲ್ಲಿ ಉಚಿತ ಮೂಳೆ ನರ ಶಸ್ತ್ರಚಿಕಿತ್ಸೆ ಸದುಪಯೋಗ ಪಡಿಸಿಕೊಳ್ಳಿ ಅಂಬಾಜಿರಾವ್. ಜಸ್ಕಾಂದಲ್ಲಿ ಟಿಸಿ ಲೆಕ್ಕದಲ್ಲಿ ಭ್ರಷ್ಟಾಚಾರವಾಗಿಲ್ಲ, ಹುಲಿರಾಜ ಸ್ಪಷ್ಟನೆ. ಸಿಲಿಂಡರ್ ಕಳ್ಳನನ್ನು ಬಂಧಿಸಿದ ಸದರ್ ಬಜಾರ್ ಪೊಲೀಸರು, 9 ಸಿಲಿಂಡರ್ ವಶ. ಬಸವೇಶ್ವರ ಜಯಂತಿ ನಿಮಿತ್ತ ನಗರದಲ್ಲಿ ಶ್ರೀ ಬಸವೇಶ್ವರ ಪುತ್ಥಳಿಗೆ ಗಣ್ಯರು ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ನಗರದ ಬಸವೇಶ್ವರ ವೃತ್ತದಲ್ಲಿ ಜಿಲ್ಲಾಡಳಿತ ವತಿಯಿಂದ ಹಮ್ಮಿಕೊಂಡ ಬಸವೇಶ್ವರ ಜಯಂತಿ ಸಮಾರಂಭದಲ್ಲಿ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಅವರು, ಅಪರ ಜಿಲ್ಲಾಧಿಕಾರಿ ಅಶೋಕ್ ದೊಡಗುಂಟಿ ಅವರು ವಿಶೇಷ ಪೂಜೆ ನೆರವೇರಿಸಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ರು. ಬಿಚ್ಚಾಲಿ ಮಠಮಾರಿ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯರು, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ಶಿವಾಚಾರ್ಯರು, ಚಿಕ್ಕಸುಕೂರು ಚೌಕಿ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ, ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ ಪಾಟೀಲ್, ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷ ಶರಣಭೂಪಾಲ್ ನಾಡಗೌಡ, ಬಸನಗೌಡ ಪಿ ಪಾಟೀಲ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಅಂಗವಾಗಿ ನಗರದ ಬಸವೇಶ್ವರ ಪುತ್ಥಳಿಗೆ ಮಹಿಳಾ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಭೀಮರಾಯ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾ ವೀರಶೈವ ಸಮಾಜದ ವತಿಯಿಂದ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಯಿತು. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬಸವೇಶ್ವರ ಜಯಂತಿ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ನಿಮಿತ್ತ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಲಾಯಿತು. ಬಿಚ್ಚಾಲಿ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಆಧ್ಯಾತ್ಮಿಕ ಚಿಂತಕ ಶಂಕರದೇವನೂರು ಅವರು ಉಪನ್ಯಾಸ ನೀಡಿ ಶರಣ ಸಂಸ್ಕೃತಿಯ ಜ್ಯೋತಿಯನ್ನು ಬಸವಣ್ಣನವರು ಬೆಳಗಿಸಿದ್ದು, ಶರಣ ಪರಂಪರೆಯ ಇತಿಹಾಸವನ್ನು ಅರಿತುಕೊಳ್ಳುವ ಮೂಲಕ ಸಮಾಜದ ಬದಲಾವಣೆಗೆ ಎಲ್ಲರೂ ಕೈಜೋಡಿಸಬೇಕೆಂದರು. ಈ ನೆಲದಲ್ಲಿ ವಚನ ಕ್ರಾಂತಿ ಮೂಲಕ ಸಾಮಾಜಿಕ ಬದಲಾವಣೆಗೆ ಶರಣರು ಕಾರಣರಾಗಿದ್ದಾರೆ. ಪ್ರತಿ ಜಯಂತಿ ಆಚರಣೆ ಮೂಲಕ ಪ್ರತಿಯೊಬ್ಬರು ಬದಲಾವಣೆಯ ಪಥದತ್ತ ಮುನ್ನಡೆಯಬೇಕಾಗಿದೆ. ಆ ಮೂಲಕ ಸಾಂಸ್ಕೃತಿಕ ನಾಯಕನಿಗೆ ಗೌರವ ಸಮರ್ಪಿಸಬೇಕಾಗಿದೆ ಎಂದರು. ಇತಿಹಾಸದಲ್ಲಿ ಬಸವಣ್ಣನವರ ಕ್ರಾಂತಿ ದಾಖಲಾರ್ಹವಾಗಿದ್ದು, ಜಾತಿ ಜಂಜಾಟಗಳನ್ನು ಮೀರಿ ಬದಲಾವಣೆಗೆ ಕಾರಣರಾದರು. ಆದರ್ಶಗಳು, ಮೌಲ್ಯಗಳು ಅನುಸರಿಸುವ ಮೂಲಕ ಸಾರ್ಥಕತೆಯನ್ನು ಮೆರೆಯಬೇಕಿದೆ ಎಂದರು. ವಿಶ್ವಗುರು ಅಣ್ಣ ಬಸವಣ್ಣನವರಿಗೆ ಮತ್ತು ವಿಶ್ವಮಾತೆ ಹೇಮರೆಡ್ಡಿ ಮಲ್ಲಮ್ಮ ಅವರಿಗೆ ಪುಷ್ಪಾರ್ಚನೆ ನಡೆದಿರುವಂತಹ ಎಲ್ಲ ಪೂಜ್ಯರಿಗೂ
ಉತ್ಸಾಹ ವ್ಯಕ್ತಿಗತವಾಗಿದೆ, ಉತ್ಸವ ಸಾಮೂಹಿಕವಾಗಿದೆ. ನಮ್ಮೆಲ್ಲರ ಒಟ್ಟು ಉತ್ಸಾಹದ ಮೊತ್ತ ಇದೆಯಲ್ಲ, ಅದೇ ಬಸವಣ್ಣನವರ ಜಯಂತ್ಯುತ್ಸವ. ಸರುತ್ತೇವೆ, ಈ ನೆಲದಲ್ಲಿ ನಾವು ಹುಟ್ಟಿದ್ದೇವೆ, ಈ ನೆಲದ ಫಲವನ್ನು ತಿಂದು ನಾವು ಬದುಕಿದ್ದೇವೆ, ಈ ನೆಲದ ಜಲವನ್ನು ಕುಡಿದು ನಾವು ಜೀವಿಸಿದ್ದೇವೆ, ಈ ನೆಲದ ಗಾಳಿಯನ್ನು ನಮ್ಮ ಎದೆಯೊಳಗೆ ತುಂಬಿಕೊಂಡಿದ್ದೇವೆ. ನಮ್ಮ ಬದುಕಿಗೆ ಬೆರಗು ನೀಡುವಂತಹ ಸಂಸ್ಕೃತಿಯನ್ನ, ಪರಂಪರೆಯನ್ನು ಕಟ್ಟಿಕೊಂಡಿದ್ದೇವೆ. ಇವೆಲ್ಲವೂ ಕೂಡ ಜೀವದಾಯಕ ಪ್ರಾಣ ಪೋಷಕರನ್ನು ನಾವು ಪರಿಗಣಿಸ್ತೇವೆ. ಈಗಾಗಲೇ ಪೂಜ್ಯರು ಜ್ಯೋತಿ ಬೆಳಗುವುದರ ಮುಖಾಂತರ ಕಾರ್ಯಕ್ರಮವನ್ನು ಸಾಂಕೇತಿಕ ಚಾಲನೆಯನ್ನು ಮಾಡಿದ್ದಾರೆ. ಜ್ಯೋತಿ ಅಂತಕ್ಕಂಥದ್ದು ನಮ್ಮ ಶರಣ ಸಂಸ್ಕೃತಿಯ, ಶರಣ ಪರಂಪರೆಯ ಅರಿವಿನ ಸಂಕೇತ. ಹಾಗೆಯೇ ಜ್ಞಾನದ ಜಾಗೃತಿ ಪ್ರಜ್ಞೆಯ ಪ್ರತೀಕ ಕೂಡ. ಇದನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ, ಇದನ್ನು ಬೆಳೆಸ್ಕೊಳ್ಬೇಕಾದ್ರೆ, ನಮ್ಮ ಪರಂಪರೆಯಲ್ಲಿ ಒಂದು ಭೌತಿಕ ಮಾತ್ರ, ತುಂಬ ಮೌಲಿಕವಾದ ಮಾತು, ಹುಟ್ಟುತ್ತ ಮಗುವಾಗಿ ಬೆಳೆಯುತ್ತ ಸಾಧಕನಾಗಿ ಕೊನೆಯಲ್ಲಿ ಬೆಳಕಾಗಿ ನಿಲ್ಲೋದಿಲ್ಲ. ಇದೇ ಭಗವಂತ ಮನುಷ್ಯನಿಗೆ ಕೊಟ್ಟಿರುವ ಒಂದು ಮಹತ್ವದ ಸಂದೇಶ. ಬದುಕು ಬೆಳಕಾಗಬೇಕು, ಬದುಕು ಬಯಲಾಗಬೇಕು. ಇದು ಜೀವನ. ಕಾರ್ಯಕ್ರಮದಲ್ಲಿ ಸೋಮವಾರ ಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಚಿಕ್ಕಸುಗೂರು ಚೌಕೆ ಮಠದ ಸಿದ್ಧಲಿಂಗ ಸ್ವಾಮೀಜಿ, ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಚಂದ್ರಶೇಖರ ಪಾಟೀಲ್ ಮಿಚ್ಚಾಪುರ, ವೀರಶೈವ ಸಮಾಜದ ಅಧ್ಯಕ್ಷ ಶರಣಬೋಪಲ್ ನಾಡಗೌಡ, ಹರವಿ ನಾಗನಗೌಡ, ನಾಗರಾಜ ಮಸ್ಕಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬೆಂಗಳೂರಿನ ರಾಜಾಜಿನಗರದ ನಗರಂತ ಥಿಯೇಟರ್ ಹತ್ತಿರ ಇರುವ ನ್ಯೂ ವರಲಕ್ಷ್ಮಿ ಆಸ್ಪತ್ರೆಯಲ್ಲಿ ಬಡವರಿಗೆ ಉಚಿತ ಬೆನ್ನುಮೂಳೆ, ಮೊಣಕಾಲು ಹಾಗೂ ಸೊಂಟದ ಗಂಟು ಮೂಳೆ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಲಾಗುತ್ತಿದ್ದು, ಜನರು ಸದುಪಯೋಗ ಪಡೆಯುವಂತೆ ಅಂಬಾಜಿರಾವ್ ಮೈದನಕರ್ ಅವರು ಕರೆ ನೀಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬಿಪಿಎಲ್ ಕಾರ್ಡ್ ಹೊಂದಿರುವ ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಸೇವೆ ನೀಡಲಾಗುತ್ತಿದೆ. ರಾಯಚೂರು ನಗರದ ಕೆಲವರಿಗೆ ಈಗಾಗಲೇ ಶಸ್ತ್ರಚಿಕಿತ್ಸೆ ಒದಗಿಸಲಾಗಿದೆ. ಅನೇಕರು ಸೊಂಟ, ಬೆನ್ನು ಹಾಗೂ ಇತರೆ ಮೂಳೆ ನರ ಸಮಸ್ಯೆಗಳಿಂದ ಬಳಲುತ್ತಿದ್ದು, ಬೇರೆಡೆ ಚಿಕಿತ್ಸೆ ಪಡೆಯಲು ದುಬಾರಿ ವೆಚ್ಚ ಮಾಡಬೇಕಾಗುತ್ತದೆ. ನಗರದ ರಿಮ್ಸ್, ಒಪೆಕ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ದೊರೆಯದೇ ಇರುವುದರಿಂದ ಉಚಿತವಾಗಿ ದೊರೆಯುವ ಸೇವೆಯನ್ನು ಪಡೆಯಬಹುದಾಗಿದೆ. ಇಲ್ಲಿ ಭಾಳ ಬಡವರಿದ್ದರು ಮತ್ತು ಮಿಡಲ್ ಕ್ಲಾಸವರು ಇದ್ದರು. ಅವರಿಗೆ ಒಂದು ಹಿಪ್ಪಿಂದು ಒಂದು ಆಪರೇಷನ್ ಅವೆಲ್ಲ ಮಾಡ್ಸೋಕ್ಕೆ ಕಳಿಸಿದ್ದೆ. ಅವರು ಉಚಿತ ಅಂತ ಹೇಳಿದರು, ಬಟ್ ಕಳಿಸಿದ್ಮೇಲೆ ಉಚಿತನೇ ಆಯ್ತದೆ. ಸೊ ಹಾಗಾಗಿ ಕಂಟಿನ್ಯೂ ಕಳ್ಸಕತ್ತೀನಿ. ಈಗ ನಮ್ಮ ರಾಮವರು ಒಂದು 2 ಪೇಷಂಟ್ ಕಳ್ಸಕತ್ತೀವಿ ಇವತ್ತು. ಸೊ ಇದೆಲ್ಲ ನೋಡಿ ನಾವು ಅದೇ ವರಮಹರ್ಷಿ ಹಾಸ್ಪಿಟಲ್ ಇದು ನವರಂಗ ಥಿಯೇಟರ್ ಹತ್ರ ಇದೆ ಸರ್, ರಾಜಾಜಿನಗರ ಬೆಂಗಳೂರಲ್ಲಿ. ಇವತ್ತು ಯಾಕೆ ಹೇಳ್ತೀವಿ ಅಂದರೆ, ರಾಯಚೂರಲ್ಲಿ ಭಾಳಷ್ಟು ಜನ ಇದ್ದಾರೆ ಸರ್. ನಮಗೆ ಖಾಲಿ ಹೇಳಿದ್ದಕ್ಕೆ ಪಾಂಪ್ಲೆಟ್ ಕೊಟ್ಟಿದ್ದಕ್ಕೆ ಫೋನ್ಗಳು ಬಂದು ಎಲ್ಲ ಜನಗಳಿಗೆ ಗೊತ್ತಾಗಲಿ ಅಂತೇಳಿ ಎಷ್ಟೋ ಮಂದಿ ಆಪರೇಷನ್ ಆಗಲಾರ್ದಂಗೆ ಮನೆಯಲ್ಲಿದ್ದಾರೆ. ದುಡ್ಡಿಲ್ಲ, ಕೆಲವೊಂದು ಕಾರ್ಡ್ ಇಲ್ಲ, ಅವು ಇಲ್ಲ, ಸ್ಕೀಮ್ ಇಲ್ಲ ಅಂತೇಳಿ. ಸೊ ಎಷ್ಟೋ ಮಂದಿ ಇದ್ರ ಬಗ್ಗೆ ನಾಲೆಜೂ ಇಲ್ಲ. ಪಾಪ ದುಡ್ಡಿಲ್ಲ ಅಂತೇಳಿ ಮನೆ ಕೂಡ ತಲೆಯಲ್ಲಿ. ನಮ್ಮ ರಾಯಚೂರಲ್ಲಿ ಅಂದರೂ ನಾವೆಲ್ಲರಿಗೂ ಗೊತ್ತಿದೆ, ಒಪೆಕ್ ಹಾಸ್ಪಿಟಲ್ ಇದ್ರೂ ಬಂದಿದ್ದಂಗೆ ಇದೆ. ಅದು ರಿಮ್ಸಲ್ಲಿ ಕೂಡ ಏನೂ ಇಲ್ಲ, ಯಾವುದೇ ರೀತಿಯ ಯಂತ್ರಗಳು ಇಲ್ಲ ಆಪರೇಷನ್ ಮಾಡೋಕ್ಕೆ. ಸೊ ಹಾಗಾಗಿ ಬೆಂಗಳೂರಿಗೆ ಹೋಗಿ ಮಾಡಿಸ್ಕೊಳಕ್ಕೆ ಜನಗಳ ಹತ್ರ ದುಡ್ಡಿರೋಂಗಿಲ್ಲ. ಸೊ ಈ ಹಾಸ್ಪಿಟಲ್ ಏನಿದೆ ಸರ್, ಟೋಟಲ್ ಯಾವುದೇ ಆಪರೇಷನ್ ಇದ್ರೂ ಫ್ರೀ ಆಪರೇಷನ್ ಮಾಡಿ ಕೊಡ್ತಾರೆ. ಇಲ್ಲಿ ಹಿಂದಿ ನಂಬರ್ ಇದೆ ಸರ್, 2 ನಂಬರ್ ಇದೆ. ಯಾವುದೇ ನಂಬರ್ ಫೋನ್ ಮಾಡಿ ಸರ್. ಶ್ರೀ ನೀವು ವರಮಹರ್ಷಿ ಸರ್, ಶ್ರೀ ಇಲ್ಲ 2 ಕಡೆ ಒಂದೊಂದು ಕಡೆ ಇದಾಗಿತ್ತು, ಮಿಸ್ ಆಗಿತ್ತು ಸರ್, ಟ್ರ್ಯಾಕ್ ಆಗಿತ್ತು. ಇಲ್ಲಿ ಕೇಳಿದ್ರೆ 6 ಲಕ್ಷ ಚಿಲ್ಲರೆ ಹೇಳಿದ್ರು. ಬಟ್ ಅದು ಎಷ್ಟು ಆಗಿತ್ತು ಗೊತ್ತಿಲ್ಲ. ಬಟ್ 1 ರೂಪಾಯಿ ತೊಗೊಂಡಿಲ್ಲ, ಫ್ರೀ ಮಾಡಿ ಇಲ್ಲಿ ಕಳಿಸ್ಬಿಟ್ರು. 1 ರೂಪಾಯಿ ತೊಗೊಂಡಿಲ್ಲ ಸರ್. ಆರ್ಥೋಪೆಡಿಕ್ ಏನೇ ನಾವು ಕಳಿಸಿ ಇವತ್ತುವರೆಗೆ ಇಲ್ಲ, ಹಾರ್ಟ್ ಗಿಟ್ ಕಳಿಸಿಲ್ಲ. ಬಟ್ ಆರ್ಥೋಪೆಡಿಕ್ ಸಂಬಂಧಪಟ್ಟಿತ್ತು ಏನೇನು ನರ ಪ್ರಾಬ್ಲಮ್ ಇದ್ದು ಕಳಿಸಿದ್ದೀನಿ, ಆರ್ಥೋಪೆಡಿಕ್ ಕಳಿಸಿದ್ದೀನಿ.
ಸೊ ಇವೆರಡಕ್ಕೆ ನಾನು ಕಳಿಸಿ ನಾನು ಮಾಡಿಸಿದ್ರೆ ಅದು ಗೊತ್ತು ಸರ್. ಸರ್ ಇಲ್ಲ ಮೇಂಟೈನ್ ಮಾಡೋರು ಒಬ್ರು ಇಬ್ರು ಅಲ್ಲ ಸರ್. ಈಗ ನಮಗೆ ಕನಿಷ್ಠ ಒಂದು 15 ನಂಬರ್ ಕೂಡ ಅವರು ಆ ರೀತಿ ನಾವು ಕಳಿಸ್ತಾ ಇದ್ದೀವಿ. ಡಾಕ್ಟರ್ಸ್ ಇದ್ದಾರೆ. ಮತ್ತೆ ಇಲ್ಲಿ ಇಂದ ರವಿ ಅಂತ ಇದೆಯಲ್ಲ ಸರ್, ಆ ರವಿನೂ ಲಿಸ್ಟೇ ಅಲ್ಲ ನನ್ನ ಹತ್ರ, ಅದು ಕಳಿಸ್ತೀನಿ ನಿಮಗೆ ವಾಟ್ಸಪ್ ಅಲ್ಲಿ. ಎಲ್ಲ ನಿಮಗೆ ವಾಟ್ಸಪ್ ಹಾಕ್ತೀನಿ ಲಿಸ್ಟ್. ಏನ್ ಕೊಡಾಗುತ್ತೆ ಸರ್, ದುಡ್ಡಿದ್ದವರು ಆಗಂಗಿಲ್ಲ, ದುಡ್ಡಿದ್ದವ್ರಿಗೆ ಮಾಡಂಗಿಲ್ಲ. ಬಟ್ ಉಚಿತ ನಾನು ಕಳಿಸಿದಂತೂ ಪೂರ ಕಳ್ಕೊಳ್ಳೋರಿಗೆ ಕಳಿಸಿದ್ದೀನಿ ಸರ್. ಅವರು ಸ್ತ್ರೀ ಅಂಗಡಿ ಅವರು ಇಂಥವ್ರಿಗೆ ಕಳಿಸಿದ್ರು. ಆರಾಮಾಗಿ ಸರ್, ಆರಾಮಾಗಿ ಈಗ ಮಾಡಿಸಿ ಕೂಡ 3 ತಿಂಗಳ ಸರ್ ಆರಾಮಾಗಿ. ಹೆಚ್ಚಿನ ಮಾಹಿತಿಗಾಗಿ ಜಿ ರವಿ 8840974590 ಅಥವಾ ಅಂಬಾಜಿರಾವ್ ಮೈದಾನಗರ್ 9844095152 ಸಂಪರ್ಕಿಸಲು ಕೋರಲಾಗಿದೆ. ಈ ಸಂದರ್ಭದಲ್ಲಿ ಆಂಜನೇಯ, ರಾಮು, ಭೀಮಣ್ಣ, ವಕೀಲ ನಾಸರ ಅಲಿ, ಇಮಾಮ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೆಸ್ಕಾಂ ರಾಯಚೂರು ಕಾರ್ಯ ಮತ್ತು ಪಾಲನೆ ಗ್ರಾಮೀಣ ಮತ್ತು ನಗರದ ಶಾಖಾಧಿಕಾರಿಗಳು ವಿಫಲವಾದ ವಿದ್ಯುತ್ ಪರಿವರ್ತಕಗಳನ್ನು ವಿಭಾಗೀಯ ಉಗ್ರಾಣಕ್ಕೆ ಹಿಂತಿರುಗಿಸಿಲ್ಲವೆಂದು ಕಾರ್ಯ ಮತ್ತು ಪಾಲನೆ ನಗರ ವಿಭಾಗ ಜೆಸ್ಕಾಂ ಹೊಸಪೇಟೆ ಲೆಕ್ಕಾಧಿಕಾರಿ ವೆಂಕಟರತ್ನಂ, ಹಿರಿಯ ಸಹಾಯಕ ಶ್ರೀಧರ್ ರಾವ್ ಇವರು ರಾಯಚೂರು ವಿಭಾಗಕ್ಕೆ ಬಂದು ಯಾವುದೇ ದಾಖಲೆ ಪರಿಶೀಲಿಸದೆ ನೋಟಿಸ್ ನೀಡಿದ್ದು ಮೇಲಾಧಿಕಾರಿಗಳಿಗೆ ಸುಳ್ಳು ವರದಿ ಸಲ್ಲಿಸಿದ್ದಾರೆ. ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಎಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಸ್ಥಳೀಯ ಸಮಿತಿ ಮಾಜಿ ಕಾರ್ಯದರ್ಶಿ ಹುಲಿರಾಜ ಅವರು ತಿಳಿಸಿದ್ದಾರೆ. ಶಾಖಾಧಿಕಾರಿಗಳ ಹೇಳಿಕೆಯನ್ನು ಪಡೆಯದೆ ಸೌಜನ್ಯಕ್ಕಾದರೂ ಶಾಖಾಧಿಕಾರಿಗಳಿಗೆ ನೋಟಿಸ್ ಕೊಡದೆ ಜೆಸ್ಕಾಂ ಕಂಪನಿಯಲ್ಲಿ ಬೀದರ್, ಹುಮ್ನಾಬಾದ್, ಕಲಬುರಗಿ ನಗರ ಮತ್ತು ಗ್ರಾಮೀಣ ಯಾದಗಿರಿ, ಸಿಂಧನೂರು, ಬಳ್ಳಾರಿ ನಗರ ಮತ್ತು ಗ್ರಾಮೀಣ ಕೊಪ್ಪಳ, ಹೊಸಪೇಟೆ, ಹಗರಿಬೊಮ್ಮನಹಳ್ಳಿ ವಿಭಾಗ ಉಗ್ರಾಣಗಳಲ್ಲಿ ಪರಿಶೀಲನೆ ಮಾಡಿ ವರದಿ ಸಲ್ಲಿಸದೆ ಕೇವಲ ರಾಯಚೂರು ವಿಭಾಗೀಯ ಉಗ್ರಾಣದಲ್ಲಿ ಮಾತ್ರ ಸರಿಯಾಗಿ ಪರಿಶೀಲನೆ ಮಾಡದೆ ಸುಳ್ಳು ವರದಿಯನ್ನು ಉದ್ದೇಶಪೂರ್ವಕವಾಗಿ ಕೊಡಲಾಗಿದೆ. ಒಟ್ಟು 167 ವಿದ್ಯುತ್ ಪರಿವರ್ತಕಗಳು ಉಗ್ರಾಣಕ್ಕೆ ಹಿಂತಿರುಗಿಸಿಲ್ಲವೆಂದು ಸತ್ಯಾಸತ್ಯತೆಯನ್ನು ಅರಿಯದೆ ಸುಳ್ಳು ವರದಿ ನೀಡಿದ್ದಾರೆ. ವಿಫಲಗೊಂಡ ಪರಿವರ್ತಕಗಳು ಉಗ್ರಾಣಕ್ಕೆ ತರಲು ವಿಳಂಬವಾಗಿದೆಯೇ ಹೊರತು ಭ್ರಷ್ಟಾಚಾರ ನಡೆದಿಲ್ಲ ಎಂದು ತಿಳಿಸಿದ್ದಾರೆ. ಹೊಲಗದ್ದೆಗಳ ಮಧ್ಯೆ ಇರುವ ವಿಫಲಗೊಂಡ ಪರಿವರ್ತಕಗಳನ್ನು ತರಲು ವಿಳಂಬವಾಗಿದೆ. ಬೆಳೆ ಹಾಳಾಗದಿರಲೆಂದು ತರಲು ವಿಳಂಬವಾಗಿದೆ ಹೊರತು ಭ್ರಷ್ಟಾಚಾರವಾಗಿಲ್ಲ. ವಿಫಲಗೊಂಡ ಪರಿವರ್ತಕದ ಸ್ಥಳದಲ್ಲಿ ನೀರು ನಿಂತಿದ್ದರಿಂದ ತರಲು ಸಾಧ್ಯವಾಗಿಲ್ಲ. ಪರಿವರ್ತಕ ತರಲು ಯಾವುದೇ ವಾಹನ ವ್ಯವಸ್ಥೆಯೂ ಇಲ್ಲ. ರಾಯಚೂರು ವಿಭಾಗದ ಶಾಖಾಧಿಕಾರಿಗಳು 167 ವಿಫಲವಾದ ಪರಿವರ್ತಕಗಳಲ್ಲಿ 160 ಪರಿವರ್ತಕಗಳನ್ನು ಹಿಂತಿರುಗಿಸಿದ್ದಾರೆ. ಇನ್ನು 7 ಮಾತ್ರ ಹಿಂತಿರುಗಿಸಿಲ್ಲ. ಸುಳ್ಳು ವರದಿ ಸೃಷ್ಟಿ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿರುವ ಹೊಸಪೇಟೆ ಲೆಕ್ಕಾಧಿಕಾರಿ ವೆಂಕಟರತ್ನಂ ಹಾಗೂ ಹಿರಿಯ ಸಹಾಯಕ ಶ್ರೀಧರ್ ರಾವ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹುಲಿರಾಜ ಟಿ ಅವರು ಒತ್ತಾಯಿಸಿದ್ದಾರೆ. ಕಳ್ಳನೋರ್ವನನ್ನು ಬಂಧಿಸಿ 9 ಸಿಲಿಂಡರ್ಗಳನ್ನು ಸದರ್ ಬಜಾರ್ ಠಾಣೆ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮಂಗಳವಾರ ಪೇಟೆಯ ರಾಮು ತಂದೆ ಹನುಮಂತ ಎಂಬ ಆರೋಪಿಯನ್ನು ಪೊಲೀಸರು ಬಂಧಿಸಿ 31,000 ರೂಪಾಯಿ ಬೆಲೆ ಬಾಳುವ 9 ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ನಗರದ ಈರಣ್ಣ ವೃತ್ತದ ಬಳಿಯ ಸಿರಾಜುಲು ಮಸೀದಿಯಲ್ಲಿ ರಂಜಾನ್ ಹಬ್ಬದ ನಿಮಿತ್ತ ಊಟದ ವ್ಯವಸ್ಥೆ ಮಾಡಲು ಸಿಲಿಂಡರ್ ಉಪಯೋಗಿಸಿ ಏಪ್ರಿಲ್ 12ರಂದು ಹೋಟೆಲ್ನಲ್ಲಿ ಇಟ್ಟಿದ್ದು ರಾತ್ರಿ ವೇಳೆ ಕಳ್ಳತನವಾಗಿರುವ ಕುರಿತಂತೆ ಜಾನಿ ಮೊಹಲ್ಲಾ ನಿವಾಸಿ ಮಹಮ್ಮದ್ ಅಕ್ರಮ ದಂಧೆ ಅಬ್ದುಲ್ ನಬಿ ಅವರು ಸದರ್ ಬಜಾರ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ದೂರಿನ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಕಳ್ಳನೋರ್ವನನ್ನು ಬಂಧಿಸಿ ಸಿಲಿಂಡರ್ ವಶಪಡಿಸಿಕೊಂಡು ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಯಕಯೋಗಿ ಬಸವ ಜಯಂತಿ ಗಣ್ಯರಿಂದ ಮಾಲಾರ್ಪಣೆ. ಬಸವ ಹಾಗೂ ಹೇಮರೆಡ್ಡಿ ಜಯಂತಿ ಸಮಾನತೆ ಜ್ಯೋತಿ ಬೆಳಗಿಸಿದ ಬಸವಣ್ಣ ಶಂಕರದೇವನೂರು. ಬೆಂಗಳೂರಿನ ನ್ಯೂ ವರಲಕ್ಷ್ಮಿ ಆಸ್ಪತ್ರೆಯಲ್ಲಿ ಉಚಿತ ಮೂಳೆ ನರ ಶಸ್ತ್ರಚಿಕಿತ್ಸೆ ಸದುಪಯೋಗ ಪಡಿಸಿಕೊಳ್ಳಿ ಅಂಬಾಜಿರಾವ್.
ಜೆಸ್ಕಾಂದಲ್ಲಿ ಟಿಸಿ ಲೆಕ್ಕದಲ್ಲಿ ಭ್ರಷ್ಟಾಚಾರವಾಗಿಲ್ಲ, ಹುಲಿರಾಜ ಸ್ಪಷ್ಟನೆ. ಸಿಲಿಂಡರ್ ಕಳ್ಳನನ್ನು ಬಂಧಿಸಿದ ಸದರ್ ಬಜಾರ್ ಪೊಲೀಸರು, 9 ಸಿಲಿಂಡರ್ ವಶ.